ಇವತ್ತು ಲೋಕೋಪಯೋಗಿ ಇಲಾಖೆ ನೌಕರ ಸಂಘ ಹಾಗೂ ಲೋಕೋಪಯೋಗಿ ಮನೋರಂಜನಾ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಸಂಘದ ನೂತನ ಸಂಘದ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ತಾವು ಬೆಳಗ್ಗೆಯಿಂದ 11 ಗಂಟೆಯಿಂದ ಸತತವಾಗಿ 5 ಗಂಟೆ ನಮ್ಮ ಜೊತೆ ಇದ್ದೀರಿ. ಇದೇನು ತೋರಿಸುತ್ತೆ ಅಂದರೆ ನೀವು ನಾವು ಒಟ್ಟಿಗೆ ಇರಬೇಕು, ಒಟ್ಟಿಗೆ ಹೋಗಬೇಕು ಅಂತ. ಸೊ ನಿಮಗೆಲ್ರಿಗೂ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಂಕರ ದಬ್ಬೂಸ ಶುಭಾಶಯಗಳು. ಲೋಕೋಪಯೋಗಿ ಇಲಾಖೆ 1856ನೇ ಇಸ್ವಿಯಲ್ಲಿ ಶುರುವಾಗಿತ್ತು, ಬ್ರಿಟಿಷರ ಕಾಲದಲ್ಲಿ. ಇಲ್ಲಿವರೆಗೂ 168 ವರ್ಷ ತುಂಬಿ 69ನೇ ವರ್ಷಕ್ಕೆ ಬಿದ್ದಿದೆ. ನಮ್ಮಲ್ಲಿ ತಾಂತ್ರಿಕ ವೃಂದದ 2 ಸಂಘ ಇದ್ದಾವೆ. ಆ ಸಂಘ ಇರೋದ್ರಿಂದ ಅವರಿಗೆ ಕಾಲಕಾಲಕ್ಕೆ ಪದೋನ್ನತಿ, ಅವರ ಅಧಿಕಾರಿಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಹಕಾರಿಯಾಗಿದೆ ಸಂಘ. ಅವರ ಸಂಘ ಅವರ ಅಭಿವೃದ್ಧಿಗೆ, ಅವರ ಧ್ಯೇಯಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾಯಿದೆ. ಆದರೆ ತಾಂತ್ರಿಕೇತರ ನೌಕರ ಸಂಘ ಇಲ್ಲಿವರೆಗೂ ಇರಲಿಲ್ಲ. ಇದು ಪ್ರಥಮ ಬಾರಿಗೆ 168 ವರ್ಷಗಳ ನಂತರ 169ನೇ ವರ್ಷದಲ್ಲಿ ಇದೊಂದು ಸಂಘ ಮಾಡಬೇಕು ಅಂತ ನಾವೆಲ್ಲ ಮನಸ್ಸು ಮಾಡಿ ಸಂಘನ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಆ ಸಂಘಕ್ಕೆ ಹೋಗಿ ಮಾನ್ಯ ಸಚಿವರಿಗೆ ಕೇಳಿಕೊಂಡಾಗ ಸಚಿವರು ಸೆಕ್ರೆಟರಿ ಅವರಿಗೆ, ಮುಖ್ಯ ಇಂಜಿನಿಯರಿಗೆ ಡೈರೆಕ್ಷನ್ ಕೊಟ್ಟು ನಮಗೊಂದು ಕಟ್ಟಡ ಹಂಚಿಕೆ ಮಾಡಿಕೊಟ್ರು. ಆ ಕಟ್ಟಡ ಹಂಚಿಕೆ ಮಾಡಿಕೊಟ್ಟು ಅದಕ್ಕೆ ಉದ್ಘಾಟನೆ ನಾನೇ ಬರ್ತೀನಿ ಅಂತ ಮಿನಿಸ್ಟ್ರು ಹೇಳಿದರು. ಆದರೆ ಅನಿವಾರ್ಯ ಕಾರಣದ ಮಿನಿಸ್ಟ್ರು ಯಾವುದೋ ಒಂದು ವಿಷಾದನೆಯ ನ್ಯೂಸಿಂದಪ್ಪ ಅವರು ಊರಿಗೆ ಹೋಗೋ ಪರಿಸ್ಥಿತಿ ಬಂತು. ಇಲ್ಲಪ್ಪ ಅವ್ರು ಬೆಳಗ್ಗೆಯಿಂದ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರ ಶ್ರೀರಕ್ಷೆಯೊಂದಿಗೆ ಈ ಒಂದು ನಮ್ಮ ಸಂಘ ಉದ್ಘಾಟನೆ ಆಗಿದೆ. ಮುಂದೆ ಅವ್ರ ಹತ್ರ ಒಂದು ಬೇಡಿಕೆ ಇಡಬೇಕಂತಿದ್ವಿ, ಇಲ್ಲೇ ವೇದಿಕೆ ಮೇಲೆ ಬೇಡಿಕೆ ಇಡಬೇಕು ಅಂತಿದ್ದೀವಿ. ನಿಮ್ಮ ಮೂಲಕ ನಾನು ಮನೆ ಸಚಿವರಿಗೆ ಕೇಳ್ಕೊತಾ ಇದ್ದೀನಿ, ದಯಮಾಡಿ ಲೋಕೋಪಯೋಗಿ ಇಲಾಖೆ ದೀಪದ ಥರ ಬೆಳಗ್ತಾ ಇಡೀ ರಾಜ್ಯದಲ್ಲಿರೋ ಎಲ್ಲ ಗ್ರಾಮಗಳಿಗೆ ರಸ್ತೆ ಹಾಕ್ಕೊಟ್ಟಿದೆ, ಎಲ್ಲ ಸರ್ಕಾರಿ ಕಟ್ಟಡಗಳನ್ನ ಕಟ್ಕೊಟ್ಟಿದೆ. ನನ್ನ ಇಂಜಿನಿಯರ್ಸು ಬಿಸಿಲು ಒಂದೇ ನಿಂತು ಕೆಲಸ ಮಾಡಿದ್ದಾರೆ, ದಂಡಿದ್ದಾರೆ. ಅವರಿಗೆ ಅವ್ರ ಕೆಲಸ ದಂಡಿಲಿಕ್ಕೆ ಸಂಬಳ ಮಾಡ್ಕೊಳ್ಳಿಕ್ಕೆ ನಾವು ತಾಂತ್ರಿಕತರು ಸಹ ಸಹಕಾರ ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮೆಲ್ರಿಗೂ ನೌಕರ ಮತ್ತು ಅಧಿಕಾರಿ ಮಕ್ಕಳಿಗೆ ಮುಂದಕ್ಕೆ ಅವರ ಮಕ್ಕಳು ಮದುವೆ ಮಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ಒಂದು ಸಮುದಾಯವನ್ನು ಕಟ್ಟಬೇಕು ಅಂತ ಸಂಘದಿಂದ ಆಲೋಚನೆ ಮಾಡ್ಕೊಂಡಿದ್ದೀವಿ. ದಯಮಾಡಿ ಬೆಂಗಳೂರಲ್ಲಿ ನಮ್ಮ ಇಲಾಖೆ ಜಾಗ ತುಂಬ ಇದ್ದಾವೆ. ಒಂದು ಜಾಗ 250 ಕಡೆಗೆ 250 ಜಾಗನ ದಯಮಾಡಿ ನಮಗೆ ಹಂಚಿಕೆ ಮಾಡಿಕೊಟ್ರೆ ಮುಂದೆ ಒಂದು ಸುಂದರವಾದ ಸಮುದಾಯ ಭವನ ಕಟ್ಟಿ ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ಮತ್ತು ನೌಕರ ಮಕ್ಕಳು ಮದುವೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನಿಮ್ಮಲ್ಲಿ ಬೇಡ್ಕೋತೀನಿ. ದಯಮಾಡಿ ಕಾರ್ಯ ಮಾಡಿದ್ರೆ ನಿಮ್ಮನ್ನು ಈ ಕಟ್ಟಡ ಇರೋವರೆಗೂ, ನಮ್ಮ ಇಲಾಖೆ ಇರೋವರೆಗೂ ನಿಮಗೆ ಚುರುವಣೆ ಆಗಿರ್ತಾರೆ ಅಂತೇಳಿ ನಾನಾದರೂ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಮಾನ್ಯ ಸಚಿವರಿಗೆ ದಯಮಾಡಿ ಇದು ಮನವಿ ಮಾನ್ಯ ಸಚಿವರವರೆಗೂ ಹೋಗಬೇಕು. ನೀವು ತಲುಪಿಸಿರೋ ನಂಬಿಕೆ ನನಗಿದೆ. ಇದು ನಮ್ಮ ಆಸೆ ಅನ್ನೋಕ್ಕಿಂತ ನಮ್ಮ ಧ್ಯೇಯ, ನಮ್ಮ ಗುರಿ. ದಯಮಾಡಿ ನಿಮ್ಮೆಲ್ಲ ಸಹಕಾರ ಇದಕ್ಕಿರಲಿ ಅಂತ ನಾನು ಕೇಳ್ಕೊತೀನಿ. ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷವೂ ಮಾಡ್ತೀವಿ. ಆದರೆ ನಾವು ವರ್ಷದ ಕೊನೆಯಲ್ಲಿ ಮಾಡ್ತಾಯಿದ್ವಿ. ನಾನು ಹೇಳಿದೆ ವರ್ಷ ಶುರುವೇ ಮಾಡೋಣ, ಪ್ರಾರಂಭದ ರಾಜ್ಯೋತ್ಸವ ವರ್ಷದ ಕೊನೆಯಲ್ಲಿ ಯಾಕೆ? ನಾವು ನವಂಬರ್ ಕನ್ನಡಿಗರಲ್ಲ, ನಾವು ನಿತ್ಯ ಕನ್ನಡಿಗರು. ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು. ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು. ಯಾರು ಕನ್ನಡ ಮೀಡಿಯಮ್ ಓದಿದಾರೋ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಯಾಗಿದ್ದಾರೆ. ಯಾರು ಇಂಗ್ಲೀಷ್ ಮೇಲೆ ಓದಿದಾರೋ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಹೋಗಿ, ಹೌದಲ್ಲ? ಹಾಗಾಗಿ ಇಂಗ್ಲೀಷ್ ಮೇಲೆ ಓದೋ ತಪ್ಪಲ್ಲ, ನಾವು ಭಾಷೆ ವಿರೋಧಿಗಳಲ್ಲ. ಓದಿ, ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ನಾನು ಆಗಲೇ ಹೇಳಿದೆ, ಇಡೀ ರಾಷ್ಟ್ರದಲ್ಲಿ ಎಷ್ಟು ಭಾಷೆ ಇದೆಯೋ ಅಷ್ಟು ಭಾಷೆ ಒಂದು ಕಡೆ ಇಡಿ, ಕನ್ನಡ ಒಂದು ಕಡೆ ಇಡಿ. ಕನ್ನಡ ಭಾಷೆ ಒಂದೇ ಭಾಷೆಗೆ ತಲೆ ಇರೋದು. ಪ ಕ ಚ ನೋಡಿ, ಈ ಎಲ್ಲ ಭಾಷೆಗೂ ತಲೆ ಇಲ್ಲ. ತಲೆ ಇರೋ ಭಾಷೆ ಯಾವುದಾದ್ರು ಇದ್ದರೆ ಇಡೀ ಪ್ರಪಂಚದಲ್ಲೇ ಅದು ಕನ್ನಡ ಮಾತ್ರ. ಆ ತಲೆ ಇರೋ ಭಾಷೆ ಇದ್ದಿದ್ದಕ್ಕೆ ನಮಗೆ ಅಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು, ಸುಮ್ಮನೆ ಕೊಡಲ್ಲ, ಹೌದಾ? ಹಾಗಾಗಿ ಕನ್ನಡಾಂಬೆಗೆ ನಾನು ಚಿರಋಣಿ. ಕನ್ನಡಾಂಬೆಗೆ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ, ಜೈ ಕನ್ನಡ. ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸ ಮಾಡೋರೆಲ್ಲ ಮೆಂಬರ್ಗಳೇ. ನಾವು ಅವರು ಇವರು ಅಂತೇನೂ ಇಲ್ಲ, ಎಲ್ಲ ಮೆಂಬರ್. ಯಾರು ಬೇಕಾದ್ರೂ ಬಂದು ಕೂತ್ಕೋಬೋದು. ಅದು ಅವರ ಕಚೇರಿ, ಸಂಘದ ಕಚೇರಿ ದೇವಸ್ಥಾನ ಇದ್ದಂಗೆ, ಹೌದಲ್ಲ? ಯಾರು ಬೇಕಾದ್ರೆ ಬರ್ಬೋದು. ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್, ಮುಖಕ್ಕೆ 2 ಕಣ್ಣಿದ್ದಂಗೆ. ಯಾವ ಕಣ್ಣು ಬೇಕು ಬೇಡ ಅಂದ್ರೆ ಏನು ಹೇಳಿ ನಾನು? ಒಂದು ಕಣ್ಣಲ್ಲಿ ಏನು ಮಾಡಲಿ? ತಾಂತ್ರಿಕೇತರ ಎರಡೂ ನನ್ನ ಕಣ್ಣುಗಳೇ ಸರ್. ಇಲಾಖೆಯಲ್ಲಿ ಎರಡೂ ನನ್ನ ಕಣ್ಣುಗಳೇ, ಹೌದಾ ಸರ್? ಯಾವ ಕಣ್ಣು ಬೇಕು ಅಂದರೆ ನಾನು ಒಂದು ಕಣ್ಣು ಬೇಡ ಅನ್ನೋಕ್ಕಾಗತ್ತಾ? ಅದು ಹೌದಲ್ಲ? ಸೃಷ್ಟಿಕರ್ತನೇ 2 ಕಣ್ಣು, 1 ಮೂಗು, 2 ಓಲು, 1 ಬಾಯಿಗೆ 2 ಲಿಪ್ಸು, 2 ಕಿವಿ, 2 ಕೈ, 2 ಕಾಲು ಕೊಟ್ಟಿದ್ದಾನೆ. ಏನಕ್ಕೆ ಹೇಳಿ? ಜೊತೆಗೆ ಹೋಗಿ ಅಂತ, ಹೌದಲ್ಲ? ನಾನು ಬೋರ್ಡ್ ಹಾಕಿ ನೋಡಿ, ಕಾಣುತ್ತೆ. ಸಂಘಟನೆ ಇರುವುದು ಸೇವೆಗಾಗಿ.
ಸರ್ವಿಸ್. ನಾವು ಬಂದಿರೋ ಸರ್ವಿಸ್ ಮಾಡೋಕ್ಕೆ. ನನ್ನ ಜನ, ನನ್ನ ನೌಕರು ಎಲ್ಲಿವರೆಗೂ ನಮ್ಮ ಜೊತೆ ಸೇವೆ ಮಾಡೋಂತಿರೋ ಅಲ್ಲಿವ್ರಿಗೆ ಇರ್ತೀನಿ. ಇಲ್ಲ ಅಂದರೆ ವೀರಾಸ್ ಕೊಟ್ಟು ಆರಾಮ ಮನೆ ಕಡೆ ಹೋಗ್ತೀನಿ, ಆರಾಮಾಗಿರ್ತೀನಿ ಸರ್. ಓಕೆ, ಥ್ಯಾಂಕ್ ಯು.